ನಮಸ್ಕಾರ. ಜೈವಾರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. 2/10/2024 ಬುಧವಾರ ಮಹಾಲಯ ಅಮಾವಾಸ್ಯೆ ಇದೆ. ನಿಮಗೆಲ್ರಿಗೂ ಗೊತ್ತೇ ಇದೆ. ಈ ಅಮಾವಾಸ್ಯೆಯಲ್ಲಿ ತಾಯಿಯ ಆರಾಧನೆ ಮಾಡುವವರು ಯಾವ ಸಮಯದಲ್ಲಿ ಆರಾಧನೆ ಮಾಡಬೇಕು, ಯಾವ ಹೂವನ್ನು ಹಾಕಬೇಕು, ಯಾವ ಪ್ರಸಾದ ಇಡಬೇಕು, ಯಾವ ರೀತಿಯ ತಾಂತ್ರಿಕ ದೀಪವನ್ನು ಹಚ್ಚಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಸಮಯ ನೋಡೋಣ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 4ರಿಂದ 6 ಮತ್ತು 6ರಿಂದ 7, ನಂತರ ಮಧ್ಯಾಹ್ನ 1ರಿಂದ 2 ಮತ್ತು ಸಂಜೆ ನೀವು 6 ಗಂಟೆ ಮೇಲೆ ನಿಮಗೆ ಯಾವಾಗ ಸಾಧ್ಯನೋ ಆಗ ನೀವು ತಾಯಿ ಆರಾಧನೆಯನ್ನು ಮಾಡ್ಬೋದು. ನಾಳೆ ದೊಡ್ಡವ್ರಿಗೆ ನಾವು ತರ್ಪಣೆಯನ್ನು ಬಿಡಬೇಕು. ಬಿಟ್ಬಿಟ್ಟು ಬಂದ ಮೇಲೆ ನಾವು ಪೂಜೆಯನ್ನು ಮಾಡ್ಬೋದಾ ಅನ್ನೋದಾದರೆ ಖಂಡಿತವಾಗಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೀವು ಯಾವಾಗೆಲ್ಲ ಮುಗಿಸಿ ದೊಡ್ಡವರ ಪೂಜೆಗಳನ್ನೆಲ್ಲ ಮಾಡಿ ಮುಗಿಸಿ ಆಮೇಲೆ ತಾಯಿಯ ಆರಾಧನೆಯನ್ನು ನೀವು ಮಾಡ್ಬೋದು. ದೇವರ ಮನೆಯಲ್ಲಿ ಒಂದು ತಟ್ಟೆಯನ್ನು ತಗೊಳ್ಳಿ, ಅಕ್ಷತೆಯನ್ನು ಹಾಕಿ ಅದರ ಮೇಲೆ 3 ದೀಪಗಳನ್ನು ಇಡಬೇಕು. 3 ದೀಪದಲ್ಲಿ ಒಂದರಲ್ಲಿ ತುಪ್ಪ, ಇನ್ನೊಂದರಲ್ಲಿ ತೆಂಗಿನ ಎಣ್ಣೆ, ಇನ್ನೊಂದರಲ್ಲಿ ಎಳ್ಳೆಣ್ಣೆ, 3ರಲ್ಲಿ ಒಂದೊಂದು ದೀಪದಲ್ಲಿ ಹಾಕಬೇಕು. 2 ದೀಪಗಳನ್ನು ಉತ್ತರ ದಿಕ್ಕಿಗೆ, 1 ದೀಪವನ್ನು ಪೂರ್ವ ದಿಕ್ಕಿಗೆ ತಿರುಗಿಸಿ ಇಟ್ಟು ಹಚ್ಚಬೇಕಾಗುತ್ತೆ. ಮತ್ತು ತಾಯಿಗೆ ತುಳಸಿ ಮಾಲೆಯನ್ನು ನೀವು ಖಂಡಿತ ಹಾಕಿ, ಮತ್ತು ಅರಿಶಿಣದ ಕೊಂಬಿನಿಂದ ಕಟ್ಟಿದ ಮಾಲೆಯನ್ನು ಸಹ ತಾಯಿಗೆ ನೀವು ಹಾಕಿ. ತಾಯಿಯ ಮುಂದೆ ನೀವು ಮುಖ್ಯವಾಗಿ ಇಡಬೇಕಾದ ಪ್ರಸಾದ ನಾಳೆ ಯಾವುದು ಅನ್ನೋದಾದರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ 1 ಹಿಡಿ ಅಕ್ಕಿಯನ್ನು ನೀರಿನಲ್ಲಿ ನೆನೆಸಿಟ್ಬಿಡಿ. ಅದು 5 ಅಥವಾ 10 ನಿಮಿಷ ನೆನೆದ್ರೆ ಸಾಕು. ಆಮೇಲೆ ಅದನ್ನು ನೀವು ಫ್ಯಾನ್ ಕೆಳಗಡೆ ನೀವು ಹಾರಕ್ಕೆ ಹಾಕಿ, ತುಂಬ ಒಣಗಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಲೈಟಾಗಿ ಸುಮ್ಮನೆ ಹಂಗೆ ಒಣಗಿದ್ರೆ ಸಾಕು. ಅದನ್ನು ನೀವೇನು ಮಾಡ್ತೀರಾ ಅಂದರೆ ಮಿಕ್ಸಿ ಜಾರ್ಗಲ್ಲೇ ಹಾಕಿ ಅದ್ರ ಜೊತೆ ಸ್ವಲ್ಪ ಬೆಲ್ಲ ಮತ್ತು ಯಾಲಕ್ಕಿ ಮತ್ತು ಸುಕ್ಕು ಅಂತಾರಲ್ಲ, ಒಣಗಿದ ಶುಂಠಿಯ ಪುಡಿಯನ್ನು ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ. ಇದನ್ನು ನೀವು ವಿಶೇಷವಾಗಿ ತಾಯಿಗೆ ಇಡಬೇಕಾಗುತ್ತೆ ಈ ಪ್ರಸಾದವನ್ನು ನಾಳೆ. ಈ ಪ್ರಸಾದವನ್ನು ನೀವು ತಾಯಿ ಮುಂದೆ ಇಟ್ಟು ನಿಮ್ಮ ಬೇಡಿಕೆಗಳನ್ನು ನೀವು ಬೇಡಿಕೊಂಡಾಗ ಖಂಡಿತವಾಗಿ ನಿಮ್ಮ ಬೇಡಿಕೆಗಳು ಈಡೇರುತ್ತದೆ. ಇವತ್ತು ನಾವು ಹೇಳಬೇಕಾಗಿರುವ ವಾರಾಹಿ ದೇವಿಯ ಮಂತ್ರ, ವಾರಾಹಿ ದೇವಿಯ ಮೂಲ ಮಂತ್ರ, ವಾರಾಹಿ ತಾಯಿಯ ಮುಖ್ಯವಾದ ಮೂಲ ಮಂತ್ರ ಇದು. ನೋಡಿ, ಮಂತ್ರ ಹೇಳ್ತೀನಿ ಮತ್ತು ನೀವು ಡಿಸ್ಕ್ರಿಪ್ಷನಲ್ಲೂ ಸಹ ಹಾಕಿರ್ತೀನಿ. ಓಂ ಶ್ಯಾಮಲಾಯೈ ಚ ವಿದ್ಮಹೆ ಶೂಲಹಸ್ತಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್. ಈ ಮಂತ್ರವನ್ನು ನಿಮಗೆ ಎಷ್ಟು ಸಾರಿ ಸಾಧ್ಯನೋ ಅಷ್ಟು ಸಾರಿ ನೀವು ಜಪಿಸಿ. ನೀವು ಈ ಅಮಾವಾಸ್ಯೆಯನ್ನು ಮಿಸ್ ಮಾಡ್ಕೊಬೇಡಿ. ನಿಮಗೆ ಗೊತ್ತು, ಇದು ಮಹಾಲಯ ಅಮಾವಾಸ್ಯೆ. ಯಾವ ಕಾರಣಕ್ಕೂ ಇದನ್ನು ಮಿಸ್ ಮಾಡ್ಕೊಂಡೆ ತಾಯಿಯ ಆರಾಧನೆಯನ್ನು ಮಾಡಿ. ನೀವು ದೊಡ್ಡವರ ಆರಾಧನೆ ಮಾಡೋರಾದರೆ ನಾಳೆ ಖಂಡಿತ ಮುಗಿಸಿ ತಾಯಿಯ ಆರಾಧನೆಯನ್ನು ಸಹ ಮಾಡಿ ಅಂತ ಹೇಳ್ತಾ, ಜೈ ವಾರಾಹಿ, ಶ್ರೀ ಮಾತ್ರೇ ನಮಃ.